ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ. ಓ ಹೇಳೆ ಹೂ ಕಣೆ, ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ ಗೊತ್ತಾ ಅವಳು ಹೇಳಿದ್ದೆ ನಡೆಯೋದು ಅನ್ಕೊಂಡ್ಬಿಟ್ಟಿದ್ದಾಳೆ. ಬಿತ್ರಿ ಅವಳು. ಹೇ ಕಸ್ತೂರಿ, ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಹೇ ಎಲ್ಲಿಂದ ಕತ್ಕೊಂಬಂದಿ ಗಣೇಶನ? ನಾನೇ ಮಾಡಿದೆ ಅತ್ತೆ. ಓಹೋ ಚಾಲೆಂಜಿಂಗ್ ಸ್ಟಾರ್ ನೀನು. ಈ ರೇಂಜಿಗೆ ಚಾಲೆಂಜ್ ಮಾಡು. ನೀನ್ ಹಬ್ಬ ಹೆಂಗ್ ಮಾಡ್ತಿ ಅಂತ ನಾನು ನೋಡ್ತೀನಿ ಕಣೆ. ಯಾಕತ್ತೆ, ಹಬ್ಬ ಪೂಜೆ ಪುರಸ್ಕಾರ ಎಲ್ಲ ಯಾರೋ ಒಬ್ರಿಗೋಸ್ಕರ ಮಾಡೋದಲ್ಲ, ಮನೇಲಿರೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋದು. ಹಬ್ಬ ಮಾಡೋದ್ರ ಬಗ್ಗೆ ನನಗೆ ಯಾವ ಆಕ್ಷೇಪಣೆನೂ ಇಲ್ಲ. ನೀನು ಮಾಡಬಾರ್ದು, ನಿನ್ನ ಮೇಲುಸ್ತುವಾರಿ ಇರಬಾರ್ದು ಅಷ್ಟೇ. ಆಯ್ತತ್ತೆ, ಹಬ್ಬನ ನೀವೇ ಮಾಡಿ, ನಾನು ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಕಣ್ ತುಂಬ್ಕೊಂತೀನಿ. ಆದ್ರೆ ಹಬ್ಬನ ಮಾಡದೇ ಬೇಡ ಅಂದ್ರೆ ಹೇಗತ್ತೆ? ಈ ಸಾರಿ ಮನೆ ಪರಿಸ್ಥಿತಿ ಸರಿ ಇಲ್ಲ. ಮುಂದಿನ ಸಲ 10,000 ಗಣೇಶ ತರ್ತೀನಿ ಅಂತ ಹೇಳಿದ್ದೆ ತಾನೆ? ಅಲ್ಲ ಈಗೇನ್ ನೀನು ಈ ಗಣೇಶನ ಉಪವಾಸ ಕೂರಿಸ್ತೀಯಾ? ಯಾಕತ್ತೆ, ಮನೇಲಿ ಸಣ್ಣ ಪುಟ್ಟ ದಿನಸಿ ಇದೆಯಲ್ಲ, ಆದ್ರೆ ನಾನೇ ಅಡ್ಗೆ ಮಾಡ್ತೀನಿ. ನೀನೇನಾದ್ರೂ ಪೂಜೆಗೆ ಅಂತ ದಿನಸಿ ಖರ್ಚು ಮಾಡಿದ್ರೆ 1,000 ರೂಪಾಯಿ ಕೊಡ್ಬೇಕಾಗುತ್ತೆ ನನಗೆ. ಕೊಡು. ನೋಡೆ, ಸುಮ್ನೆ ಅತ್ತೆ ಮಾತನ್ನ ಧಿಕ್ಕರಿಸಿ ನೀನ್ ಕೆಲ್ಸ ಮಾಡ್ಕೋಬಹುದು ಅಂತ ಅನ್ಕೊಂಡ್ರೆ ಅದ್ ನಡೆಯಲ್ಲ. ಶೋ ದೇವ್ರೆ, ಅಲ್ಲ ಕಣೆ, ನಿನ್ನಿಂದ ನಾನು ಗಣೇಶನ ಹತ್ರ ದ್ವೇಷ ಕಟ್ಕೊಳಂಗಾಯ್ತಲ್ಲ. ಅಯ್ಯೋ ಇಲ್ಲ ಅತ್ತೆ, ಈ ದೇವ್ರು ಯಾರ ಮೇಲೂ ದ್ವೇಷ ಮಾಡೋನಲ್ಲ. ಅಯ್ಯೋ ದೇವ್ರು ಮಾಡಲ್ಲ ಕಣಮ್ಮ, ಆದ್ರೆ ಪುಣ್ಯಾತ್ಕಿತಿ ನೀನ್ ಬಿಡ್ಬೇಕಲ್ಲ. ಗಣೇಶಂಗೆ ಚಾಡಿ ಹೇಳಿಯಾದ್ರೂ ಅವನಿಗೆ ನನ್ ಮೇಲೆ ಕೋಪ ಬರೋಂಗ್ ಮಾಡ್ಬಿಡ್ತೀಯ ನೀನು. ನೋಡು, ಹೇಳ್ತಿದ್ದೀನಿ ಕೇಳು, ದುಡ್ಡು ಕೊಟ್ಟಿಯಾ ಗಣೇಶಂಗೆ ನೈವೇದ್ಯ ಮಾಡಿ ಇಡು, ಇಲ್ಲ ಅಂದ್ರೆ ನಾವ್ ಹೇಳಿದನ್ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರು. ಏನು ಅರ್ಥ ಆಯ್ತಾ? ಸುಮ್ಮನೆ ತಲೆ ತಿಂತಾಳೆ. ಮಾಡ್ಬೇಡ ಅಂದ್ರೆ ಮಾಡದೆ. ನನ್ ಕೈಗೆ ನೀನ್ ಬರೋವರೆಗೂ ತುಂಬಾ ಕಷ್ಟಪಟ್ಟಿದ್ದೀನಿ. ಈಗ ನಿನ್ ಕೈಯಲ್ಲಿ ನಾನಿದ್ದೀನಿ, ಇಲ್ಲ ನೀನೇ ನೋಡ್ಕೋಬೇಕು. ಓಹೋ, ಏನಮ್ಮ ಇದೆಲ್ಲ? ಹಬ್ಬ ಅಲ್ವಾ ಮಾವ? ಅಲ್ಲಮ್ಮ, ಸರಳವಾಗಿ ಮಾಡಿದಿದ್ರೆ ಆ ಭಗವಂತ ಬೇಡ ಅಂತ ಹೇಳ್ತಾ ಇದ್ನ. ಇಷ್ಟೆಲ್ಲ ಯಾಕೆ ತೊಂದರೆ ತಗೋತಾ ಇದೆಯಾ ಅಂತ ಕೇಳಿದೆ. ಇಲ್ಲ ಮಾವ, ವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಎಷ್ಟೆಲ್ಲ ಅಲಂಕಾರ ಮಾಡ್ತೀವೋ ಅಷ್ಟು ಬೇಗ ಒಲಿತಾನೆ. ಹಾಗೆ ಶಿವ ಅಭಿಷೇಕ ಪ್ರಿಯ. ಕಣ್ಣಲ್ಲಿ ಬೆಂಕಿ, ಗಂಟ್ಲಲ್ಲಿ ವಿಷ ಇಟ್ಕೊಂಡಿರೋ ಆ ಶಿವನ್ಗೆ ನಾವ್ ಎಷ್ಟೆಲ್ಲ ಅಭಿಷೇಕ ಮಾಡ್ತೀವೋ ಅಷ್ಟು ಬೇಗ ಒಲಿತಾನೆ. ಹಾಗೆ ಗಣೇಶ ಭೋಜನ ಪ್ರಿಯ. ಎಷ್ಟು ವೆರೈಟಿಯಾಗಿ ಅವ್ನಿಗೆ ಅಡುಗೆ ಮಾಡಿ ಬಡಿಸ್ತೀವೋ ಅಷ್ಟು ಬೇಗ ಒಲಿತಾನೆ. ಮಾವ, ನನಗೆ ಇವ್ರು ಪಡ್ತಿರೋ ಕಷ್ಟನ ನೋಡಕ್ ಆಗ್ತಿಲ್ಲ ಮಾವ. ಭಕ್ತಿಯಿಂದ ಬೇಡ್ಕೊಂಡ್ರೆ ಕೇಳಿದ್ನ ಕೊಡೋ ಕರುಣಾಮಯಿ ಇವನು. ನಾನೇನ್ ಕೋಟಿ ರೂಪಾಯಿ ಕೊಡು ಅಂತ ಕೇಳಲ್ಲ ಮಾವ. ಆ ಕಾರ್ನ ಒರ್ಸೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಎಲ್ಲಾದ್ರೂ ಮತ್ತೆ ಅವ್ರಿಗೆ ಡ್ರೈವಿಂಗ್ ಕೆಲಸ ಸಿಕ್ಬಿಟ್ರೆ ಸಾಕು. ಅದಕ್ಕೆ ಇಷ್ಟೆಲ್ಲ ಹೋರಾಟ ಮಾವ. ಮಾವ, ಇನ್ನೂ ಚಿಗಳಿ, ರವೆ ಉಂಡೆ ಎಲ್ಲ ಮಾಡಬೇಕಾಗಿತ್ತು, ಆದ್ರೆ ನನ್ನ ಶಕ್ತಿ ಇಷ್ಟೇ ಮಾವ. ನನ್ನ ಕರೆದ್ರೆ ನಾನು ಬಂದು ಸಹಾಯ ಮಾಡ್ತಿದ್ದಲೇ ತಾಯಿ. ಬೇಡ ಮಾವ, ನೀವು ಸುಧಾರಿಸ್ಕೊಳ್ಳಿ. ಮಾತ್ರೆ ಎಲ್ಲ ತಗೊಂಡ್ರಾ? ಹೂನಮ್ಮ, ನಿಮ್ಮ ಅತ್ತೆ ಕೈಲಿ ತಗೊಂಡೆ. ಹೌದು, ನಿಮ್ಮ ಅತ್ತೆನ ಕರಿಲ್ಲ, ಏನಾರು ಬಂದು ಸಹಾಯ ಮಾಡ್ಬೋದು? ಅಯ್ಯೋ ಬೇಡ ಮಾವ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ಬಿಟ್ಟು? ಯಾಕೆ? ಇಲ್ಲ ಮಾವ, ಅವ್ರು ಆರಾಮಾಗಿ ಮಲ್ಕೊಳ್ಳಿ. ಹೇಗಿದ್ರು ಬೆಳಗ್ಗೆ ಎದ್ರೆ ಇದ್ದಿದ್ದೆ ಅಲ್ವಾ ಅವ್ರದ್ದು. ಅಂದ್ರೆ ಅಂದ್ರೆ ಅವ್ರು ಕೆಲಸ ಮಾಡಿದ್ದು ಇದ್ದಿದ್ದೆ ಅಲ್ವಾ ಅಂದೆ. ಸರಿನಮ್ಮ, ಹಾಗಿದ್ರೆ ನೀವು ಮಲಕ್ಕೋ ತಾಯಿ. ಮಾವ, ನೀರೇನಾದ್ರೂ ಬೇಕಿತ್ತಾ? ನೋಡು, ನೀರು ಕುಡಿಯೋಕ್ಕೆ ಬಂದೆ, ಮರ್ತ್ಬಿಟ್ಟೆ. ಒಂದು ನಿಮಿಷ ಮಾವ. ನೀರು ನಾನೇ ತಗೋತಿದ್ದೆ ಅಮ್ಮ, ಸಾಕು. ಸಾಕು ತಾಯಿ, ಒಳ್ಳೇದಾಗ್ಲಿ ಕಂದ. ಬೇಗ ಮಲಕ್ಕೋ,
ಆರೋಗ್ಯ ಹಾಳು ಮಾಡ್ಕೋಬೇಡ. ಶಿವ ಗೋವಿಂದ ನಾರಾಯಣ ನಮಸ್ತೆ. ದೇವ್ರೆ, ಧೈರ್ಯ ಮಾಡಿ ಮನೇಲಿ ಇದ್ದಿದ್ದು ದಿನಸಿಲೆ ಪ್ರಸಾದ ಮಾಡಿಟ್ಟಿದ್ದೀನಿ. ನನಗೆ ಬೇರೆಯವ್ರ ರೀತಿ ವಿಜೃಂಭಣೆಯಿಂದ ಪೂಜೆ ಮಾಡೋ ಶಕ್ತಿ ನನಗಿಲ್ಲ. ನನಗಿರೋ ಶಕ್ತಿಲೇ ಮನಸ್ಫೂರ್ತಿಯಾಗಿ ನಿನಗೆ ಪೂಜೆ ಮಾಡ್ತೀನಿ. ಇನ್ನು ಬೆಳಗ್ಗೆ ಎದ್ದು ನಮ್ಮ ಅತ್ತೆ ಇನ್ನೂ ಏನೇನು ಬೈತಾರೋ ಗೊತ್ತಿಲ್ಲ. ಎಲ್ಲ ನಿನ್ನ ಪಾದದ ಮೇಲೆ ಇಟ್ಟಿದ್ದೀನಿ. ನೀನೇ ಕಾಪಾಡಬೇಕು. ಕೂರಿಸ್ಬಿಟ್ಯಾ ಗಣೇಶನ್, ಕೂರಿಸ್ಬಿಟ್ಯಾ? ನಿನ್ ಫ್ರೆಂಡ್ ಹತ್ರ ಭಿಕ್ಷೆ ಬೇಡಿ ಇಷ್ಟಿಷ್ಟುದ ಹೂ ತಂದ್ಬಿಟ್ಟೆ. ಈಗ ಈ ಸೀರಿಯಲ್ ಸೆಟ್ಟು ಹಾಕ್ಬಿಟ್ಟೆ. ದೇವ್ರ ಮುಂದೆ ಒಂದು ಹೂ ಇಲ್ಲ, ಹಣ್ಣಿಲ್ಲ, ಏನೂ ಇಲ್ಲ. ಆದ್ರೆ ಗಣೇಶ ಹಬ್ಬ ಮಾಡ್ಬಿಡ್ಬೇಕು ಅಲ್ವಾ? ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋ ಹಾಗಾಗಿದ್ಯಲ್ಲೇ. ಹಲೋ. ಹಾಂ ಮೇಡಮ್, ಇಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕಳಿಸ್ಕೊಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಕೋಪ ಮಾಡ್ಕೋಬೇಡಿ ದಯವಿಟ್ಟು. ಓಕೆ ಮೇಡಮ್, ಓಕೆ. ರೋಹಿಣಿ, ಯಾರಿಗಮ್ಮ ಕೋಪ ಮಾಡ್ಕೋಬೇಡಿ ಪ್ಲೀಸ್ ಕಳಿಸ್ಕೊಡ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ಯಲ್ಲ, ಯಾರಿಗೆ? ಏನಿದೇನೋ ಲೆಕ್ಕ ಎಲ್ಲ ಮಾಡ್ತಿದ್ಯಾ? ಹಾಂ ಅತ್ತೆ, ಅಕೌಂಟ್ಸ್ ಎಲ್ಲ ಲೆಕ್ಕ ಕೊಡಬೇಕಾಗಿತ್ತು. ಅಲ್ಲ ರೋಹಿಣಿ, ನೀನೇ ತಾನೇ ಓನರು, ನೀನ್ ಯಾರಿಗೆ ಲೆಕ್ಕ ಕೊಡ್ಬೇಕು? ಹೌದು, ಏನು ರೋಹಿಣಿ ಇದು? ಅಯ್ಯೋ, ಓನರ್ ನಾನೇ ಅತ್ತೆ. ಅದು ಆಡಿಟರ್ಗೆ ಲೆಕ್ಕ ಕೊಡಬೇಕಾಗಿತ್ತು. ಅಕೌಂಟ್ಸ್ ಎಲ್ಲ ಟ್ಯಾಲಿ ಮಾಡಬೇಕು, ITR ಫೈಲ್ ಮಾಡಬೇಕು, ಬೇಗ ಎಲ್ಲ ಲೆಕ್ಕ ಕೊಡಿ ಅಂತಂದ್ರು. ಅದನ್ನೇ ರೆಡಿ ಮಾಡ್ತಿದ್ದೆ. ಕರೆಕ್ಟ್ 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 ಕರೆಕ್ಟು. ಇನ್ಕಮ್ ಟ್ಯಾಕ್ಸ್ ಎಲ್ಲ ಬೇಗ ಬೇಗ ಫೈಲ್ ಮಾಡಿಸು, ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಏ ಮನೋಜ, ಅವಳು ಕೋಟ್ಯಾಧೀಶ್ವರ ಮಗಳು ಕಣೋ. ಅವಳಿಗೆ ನೀನು ಇದೆಲ್ಲ ಹೇಳ್ಕೊಡ್ಬೇಕಾ? ಅವಳಿಗೆ ಗೊತ್ತು, ನೀನು ಸುಮ್ಮನಿರು. ನೀನು ನೋಡಮ್ಮ, ನೀನು ನೋಡು, ಕರೆಕ್ಟಾಗಿ ನೋಡು ಎಲ್ಲ. ಯಾಕಂದ್ರೆ ನೀನೊಬ್ಳೇ ಈ ಮನೇಲಿ ದುಡಿತಾ ಇರೋಳು. ಅಮ್ಮ ನಾನು ಅಲ್ಲ, ನೀನ್ ದುಡಿತಿದ್ಯಾ, ಆದ್ರೆ ನಿನಗಿಂತ ಜಾಸ್ತಿ ಈ ಮನೇಲಿ ದುಡಿತಿರೋದು ನಮ್ಮ ರೋಹಿಣಿನೇ. ಸಾಲದಕ್ಕೆ ಈಗ ಫ್ರೀ ಮಿಲ್ ಗಿರಾಕಿಗಳು ಬೇರೆ ಜಾಸ್ತಿ ಆಗ್ಬಿಟ್ಟಿದಾರೆ ಮನೇಲಿ. ರೀ, ಸ್ನಾನ ಮಾಡಿದ್ರಾ? ಹಾಗಾದ್ರೆ ಹೋಗಿ ಪಂಚಶಲ್ಯ ಹಾಕೊಂಡು ಬನ್ನಿ, ಇಬ್ರು ಒಟ್ಟಿಗೆ ಪೂಜೆ ಮಾಡೋಣ. ಏಯ್ ಹೋಗಲೇ, ಬಡ್ಕೋತಾ ಇದಾರಲ್ಲಿ ಫ್ರೀ ಮೀಲ್ಸ್ ಗಿರಾಕಿಗಳು ನಾವು ಅಂತ. ಇವಾಗ ಇಲ್ಲೇ ಇದ್ದು ಕೂತ್ಕೊಂಡು ಪೂಜೆ ಮಾಡ್ಬೇಕಾ ನಾವು? ಏಯ್, ಒಬ್ಬ ಗಂಡ್ಸಾದವನು ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಅವನು ಸಂಪಾದನೆ ಮಾಡ್ತಾ ಇದ್ದಾನ ಇಲ್ವಾ ಅಷ್ಟೇ ಲೆಕ್ಕಕ್ಕೆ ಬರೋದು. ಅಷ್ಟರಲ್ಲಿ ಅವ್ನು ಯೋಗ್ಯತೆ ನಿರ್ಧಾರ ಮಾಡಿಬಿಡ್ತಾರೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನು ಮತ್ತೆ ಆ ಕಾರ್ ತೊಳೆಯೋ ಕೆಲಸಕ್ಕೇನಪ್ಪ? ಅದರಲ್ಲಿ ಏನಪ್ಪ ತಪ್ಪಿದೆ? ಏನು ತಪ್ಪಿಲ್ಲಪ್ಪ. ಪ್ರತಿ ಕೆಲಸಕ್ಕೂ ಅದರದ್ದೇ ಆದೊಂದು ಘನತೆ, ಮರ್ಯಾದೆ ಎಲ್ಲ ಇದೆ. ಆದರೆ ನೀನು ಇಷ್ಟಪಟ್ಟು ಮಾಡ್ತಿದ್ದಿದ್ದು ಡ್ರೈವಿಂಗ್ ಕೆಲಸ ತಾನೇ, ಅದನ್ನೇ ಹುಡುಕು. ಎಲ್ಲನೂ ಸಿಗುತ್ತಾ ಅಂತ ನೋಡ್ಕಂದ. ಇಲ್ಲಪ್ಪ, ಇಡೀ ಊರಲ್ಲಿ ಎಲ್ಲ ಕಡೆ ಫೈನಾನ್ಸರ್ದೇ ಹೆಸರು ಜೋರಾಗಿರೋದು. ನನಗೆ ಯಾರೂ ಕಾರ್ ಕೊಡೋದಿಲ್ಲ. ನಾನು ಬರ್ತೀನಪ್ಪ. ರೀ, ಇವತ್ತು ಹಬ್ಬ ರೀ. ಅದಕ್ಕೇನೇ ಮಾಡಬೇಕು? ಅರ್ಶನ ಕುಂಕುಮ ಹಚ್ಕೊಂಡು ನಾನು ಕುತ್ಕೊಂಡ್ಬಿಡ್ಬೇಕಾ ಜೊತೆಗೆ? ಹೇಳ್ತಾ ಇಲ್ವಾ ಒಂದು 2 ಅವರ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ. ಬರ್ತಾನೆ ಬಿಡಮ್ಮ, 1-2 ಅವರ್ ಕೆಲಸ ಮುಗಿಸ್ಕೊಂಬರ್ತಾನೆ. ನನಗೂ ಒಂಚೂರು ಕೆಲಸ ಇದೆ, ಹೊರಗೆ ಹೋಗಿದ್ದು ಬರ್ತೇನೆ. ಮಾವ, ನೀವು ನಾನು ಒಬ್ಳೆ ಹೇಗ್ ಮಾವ ಪೂಜೆ ಮಾಡ್ಲಿ? ಒಬ್ಬಳೇ ಯಾಕಮ್ಮ? ಶಾಂತಿ, ರೋಹಿಣಿ, ಮನೋಜ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಸೇರ್ಕೊಂಡು ಪೂಜೆ ಮಾಡು. ರಾತ್ರಿ ಎಲ್ಲ ಒಬ್ಬಳೇ ನಿಂತ್ಕೊಂಡು ದೇವ್ರ ನೈವೇದ್ಯಕ್ಕಿಂತ ವಿಧಿಯಾದ ತಿಂಡಿ ಭಕ್ಷ್ಯ ಪೂಜೆಗಳೆಲ್ಲ ಮಾಡಿದೀಯಾ?
ಅದನ್ನು ದೇವ್ರ ಮುಂದೆ ಇಡು, ಭಕ್ತಿಯಿಂದ ಕೇಳ್ಕೊ, ದೇವ್ರೆಲ್ಲ ನೆರವೇರಿಸ್ತಾನೆ ತಾಯಿ. ರಾತ್ರಿ ಎಲ್ಲ ಏನ್ ಮಾಡ್ಲಿ ಇವಳು? ದೇವ್ರ ನೈವೇದ್ಯಕ್ಕೆ ಅಂತ ತಿಂಡಿಗಳು ಮಾಡಿದ್ರು ಕಣೆ. ತಿಂಡಿ? ಯಮೀನಾ ಬರ ಇಲ್ಲಿ. ಏನೇ ಅದು ಶಾಂತಿ? ಅಯ್ಯೋ ಅವಳನ್ನ ಕಳಿಸಿ ಹೇಳ್ತೀನಿ. ಅದೇನೋ ಕರೀತಿರ ನೋಡಮ್ಮ, ನಾನು ಬ್ಯಾಗ್ ತೊಗೊಂಡು ಹೊರಗೋಗಿದ್ದು ಬರ್ತೀನಿ. ಹೇಳಿ ಅತ್ತೆ. ಏನೇ ಇದೆಲ್ಲ? ಅತ್ತೆ ಹಬ್ಬ ಅಲ್ವಾ? ಏನೇ ಈಗ ನಾನ್ ನಿನಗೆ ಹಬ್ಬ ಮಾಡ್ತೀನಿ. ಕೊಡು 1000 ರೂಪಾಯಿ ಕೊಡೆ. ಯಾನ್ ಕೇಳಿದ್ದನ್ನೆಲ್ಲ ಮಾಡಿದೆ? ಮಾಡಬೇಡ ಅಂತ ಹೇಳಿದ್ದೆ ತಾನೇ ನಾನು ನಿನಗೆ. ಇದಕ್ಕೆಲ್ಲ ಸೇರಿ 2000 ರೂಪಾಯಿ ಆದ್ರೂ ಆಗುತ್ತೆ. ಕೊಡು 2000 ರೂಪಾಯಿ ಕೊಡು ಅಂತೆ. ಏನೇ ಹಾಗೆ ನೋಡ್ತಿದ್ಯಾ? ದುಡ್ಡು ಕೊಡು.